ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ತುರತ್ ಭಯವು ಮೈ ಕಾಗ ತಬ್ ಪುನಿ ಮುನಿ ಪದ ಸಿರುನಾಯಿ ಸುಮಿರಿ ರಾಮ ರಘುಬಂಸ ಮನಿ ಹರಷಿತ್ ಚಲೆವು ಉಢಾಯಿ उमा जे राम चरण रत बिगत काम मद क्रोध निज प्रभुमय देखहि जगत के ही सन करहि विरोध सुनु खगेश नहीं कछु ऋषि दूषण उर प्रेरक रघुबंश विभूषण कृपा सिंधु मुनि मति करि भोरी लीन ही प्रेम परीक्षा मोरी मन बच क्रम मोहि निज जन जाना मुनि मति पुनि फेरी भगवाना ऋषि मम महत शीलता देखी रामचरण विश्वास विशेषी अति विस्मयी पुनि पुनि पछिताई सादर मुनि मोहि लीन्ह बोलाई मम परितोष विविधि विधि किन्हा हर्षित राम मंत्र तब दीन्हा बालक रूप राम कर ध्याना कहेवु मोहि मुनि कृपा निधाना सुंदर सुखद मोहि अति भावा सो प्रथम ही मैं तुम्हि सुनावा मुनि मोहि कछुक काल तह राखा रामचरित मानस तब भाषा सादर मोहि यह कथा सुनाई पुनि बोले मुनि गिरा सुहाई रामचरित सर गुप्त सुहावा शंभु प्रसाद तात मई पावा तो ही निज भगत राम कर जानी ताते मೈ ಸಬ್ ಕಹೆವು ಬಖಾನಿ. ಇವು ಚೌಪಾಯಿಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಕಾಕಭೂಷುಂಡಿಯವರು ತಮ್ಮ ಹಿಂದಿನ ಜನ್ಮದ ಕಥೆಯನ್ನು ಹೇಳ್ತಾರೆ, ಮುನೀಶ್ವರರಿಗೆ ನಾನು ಪದೇ ಪದೇ ಸಾಕಾರ ರೂಪದ ಬಗ್ಗೆನೇ ಹೇಳಿ ಅಂತ ನಾನು ಕೆಲವೊಂದು ಪ್ರಶ್ನೆಗಳನ್ನು ಮಾಡಿ ಅದೆಲ್ಲ ಮಾಡಿದಾಗ ಅವರಿಗೆ ತುಂಬ ಕೋಪ ಮಾಡಿ, ನಾನು ಇಷ್ಟೆಲ್ಲ ಒಳ್ಳೊಳ್ಳೆ ವಿಚಾರಗಳನ್ನು ಉಪದೇಶಗಳನ್ನು ಕೊಡ್ತಾ ಇದ್ರು ಕೂಡ ನೀನು ಅದನ್ನು ಒಪ್ತಾನೇ ಇಲ್ವಲ್ಲ, ವಿತಂಡವಾದ ಮಾಡ್ತಾ ಇದೆಯಲ್ಲ, ನಾನು ಆಡಿದಂತಹ ಮಾತುಗಳಲ್ಲಿ ನಿನಗೆ ನಂಬಿಕೆ ಇಲ್ಲ, ಕಾಗೆ ಹಾಗೆ ನೀನು ಸಂಶಯವನ್ನು ಪಡ್ತಾ ಇದೆಯಾ, ಅದಕ್ಕೋಸ್ಕರ ನೀನು ಕಾಗೆ ಆಗು ಅಂತ ಅಂದ್ಬಿಟ್ಟು ನನಗೆ ಶಾಪ ಕೊಡ್ತಾರೆ. ನಾನು ಆ ಮುನಿಗಳ ಶಾಪವನ್ನು ಸಂತೋಷದಿಂದ ಸ್ವೀಕಾರ ಮಾಡ್ತೀನಿ, ಅದರಿಂದ ನನಗೆ ಭಯ ಆಗಲಿ ಧೈರ್ಯವಾಗಲಿ ಉಂಟಾಗಲಿಲ್ಲ ಅಂತ ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ, ಮುನೀಶ್ವರರ ಶಾಪದ ಪ್ರಭಾವದಿಂದಾಗಿ ಕೂಡಲೇ ನಾನು ಕಾಗೆ ಆದೆ. ಆಮೇಲೆ ಅವರ ಚರಣಗಳಿಗೆ ನಮಸ್ಕಾರ ಮಾಡಿಕೊಂಡು ರಘುಕುಲ ಶ್ರೇಷ್ಠನಾದಂತಹ ಶ್ರೀರಾಮನನ್ನು ಸ್ಮರಣೆ ಮಾಡಿಕೊಳ್ತಾ ನಾನು ತುಂಬ ಸಂತೋಷದಿಂದ ನಾನು ಹಾರು ಹೋದೆ. ಅಂದರೆ ಅವರಿಗೆ ಭಗವಂತನ ನಾಮಸ್ಮರಣೆ ಅವನ ಬಗ್ಗೆ ತಿಳುವಳಿಕೆ ಇರೋದ್ರಿಂದ ಯಾವ ದೇಹ ಸಿಕ್ಕಿದ್ರೂ ಅವ್ರಿಗೇನೂ ಅನ್ನಿಸ್ತಾ ಇಲ್ಲ. ಕಾಗೆ ದೇಹ ನನಗೆ ಸಿಕ್ಕಿಬಿಡ್ತು ಅಂತ ಅವ್ರೇನು ಬೇಜಾರು ಮಾಡ್ಕೊಳ್ತಾ ಇಲ್ಲ. ಅವ್ರಿಗೆ ಇನ್ನೂ ಸಂತೋಷ ಆಗಿ ಅವ್ರು ಹಾರ್ಕೊಂಡು ಹೋಗ್ಬಿಡ್ತಾರೆ. ಈಗ ಆ ಭಗವಂತನ ನಾಮಸ್ಮರಣೆ ಮಾಡೋದಕ್ಕೆ ನೆನಪು ಒಂದಿದ್ರೆ ಸಾಕು, ಆ ಆಸಕ್ತಿ ಒಂದಿದ್ರೆ ಸಾಕು, ಆ ಭಗವಂತನ ಮೇಲೆ ಪ್ರೀತಿ ಭಕ್ತಿ ಇದ್ರೆ ಸಾಕು, ದೇಹ ಯಾವುದಾದ್ರೆ ಏನು ಅಲ್ವಾ, ಅದಕ್ಕೋಸ್ಕರ ಅವ್ರಿಗೆ ಸಂತೋಷನೇ ಆಯಿತು. ಶಿವ ಹೇಳ್ತಾ ಇದ್ದಾನೆ, ಉಮೆ ಶ್ರೀರಾಮನ ಚರಣಗಳಲ್ಲಿ ಅನುರಕ್ತನಾದವನು ಕಾಮ ಮದ ಕ್ರೋಧ ಇದೆಲ್ಲದರಿಂದ ರಹಿತನಾಗಿ ಜಗತ್ತೆಲ್ಲವೂ ಕೂಡ ರಾಮಮಯ ಅನ್ನೋ ರೀತಿನೇ ನೋಡ್ತಾರೆ. ಎಲ್ಲ ರಾಮಮಯನೇ. ಮತ್ತು ಅವರು ಯಾರ ಮೇಲೆ ತಾನೇ ವೈರತ್ವವನ್ನು ತಾಳಬೇಕು, ಎಲ್ಲವೂ ಭಗವಂತ ಅಂದಮೇಲೆ ಅವ್ರಿಗೆ ಯಾರ ಮೇಲೆ ತಾನೇ ಕೋಪ ಬರುತ್ತೆ, ಯಾರ ಮೇಲೆ ವೈರತ್ವ ಶತ್ರುತ್ವ ಇರತ್ತೆ ಅಂತಂದ್ಬಿಟ್ಟು ಇಲ್ಲಿ ಶಿವ ಪಾರ್ವತಿಗೆ ಹೇಳ್ತಾ ಇದ್ದಾನೆ. ಮುಂದುವರೆದು ಕಾಕಭೂಷುಂಡಿ ಅವರು ಹೇಳ್ತಾರೆ, ಖಗರಾಜ ಗರುಡ ಕೇಳು, ಶಾಪ ಕೊಡೋದ್ರಲ್ಲಿ ಲೋಮಶರ ತಪ್ಪು ಏನೂ ಇರಲಿಲ್ಲ. ರಘುಕುಲ ಭೂಷಣ ಶ್ರೀರಾಮನೇ ಎಲ್ಲರ ಹೃದಯದಲ್ಲಿ ಪ್ರೇರಣೆಯನ್ನು ನೀಡ್ತಾನೆ. ಅವ್ರು ಈ ರೀತಿನೇ ನಡ್ಕೋಬೇಕು ಅಂತಂದ್ಬಿಟ್ಟು ಭಗವಂತನೇ ಅವರೊಳಗಡೆನೆ ಕೂತ್ಕೊಂಡು ಅದನ್ನು ಮಾಡಿಸುವಂಥದ್ದು. ಸೊ ಅದಕ್ಕೆ ಇಲ್ಲಿ ಲೋಮಶರ ತಪ್ಪು ಏನೂ ಇಲ್ಲ. ಈಗ ನಾವಾದರೆ ಏನು ಮಾಡ್ತೀವಿ, ಯಾರಾದರೂ ಏನಾದರೂ ಈ ರೀತಿ ಮಾಡಿಬಿಟ್ರು ಅಂತಂದರೆ ಅವ್ರ ಮೇಲೆ ಒಂದಷ್ಟು ಬೈಕೊಳ್ತಾ ಇರ್ತೀವಿ, ಅವ್ರು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಎಲ್ಲರ ಹತ್ರ ಕೂಡ ಹೇಳ್ಕೊಂಬರ್ತೀವಿ. ಆದರೆ ಎಲ್ಲ ರಾಮಮಯವಾಗಿರುವಂಥವ್ರು ಅಥವಾ ಎಲ್ಲ ರಾಮಮಯ ಅಂತ ಯಾರು ತಿಳ್ಕೊಂಡಿರ್ತಾರೋ ಅಂಥವ್ರಿಗೆ ಯಾರ ಮೇಲೂ
ಕೋಪ ಅಥವಾ ವೈರತ್ವ ಏನು ಬರಲ್ಲ. ಯಾಕೆ ಅಂತಂದರೆ ಎಲ್ಲ ರಾಮಮಯ ಅಂದಮೇಲೆ ಅವ್ರು ಆ ರೀತಿ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರ ಒಳಗಡೆನೂ ಭಗವಂತನೇ ಕೂತ್ಕೊಂಡು ಆ ಕೆಲಸವನ್ನು ಮಾಡಿಸ್ತಾ ಇರ್ತಾನೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಕೃಪಾಸಾಗರನಾದಂತಹ ಪ್ರಭು ಮುನಿಯ ಮತಿಯನ್ನು ಮರಳುಗೊಳಿಸಿ ನನ್ನ ಪ್ರೀತಿಯನ್ನು ಪರೀಕ್ಷೆ ಮಾಡಿದ್ದಾನೆ. ನನಗೆ ಅವನ ಮೇಲೆ ಎಷ್ಟು ಪ್ರೀತಿ ಇದೆ ಏನು ಅನ್ನೋದನ್ನು ನೋಡಿದ್ದಾನೆ ಮುನಿಯ ಒಳಗಡೆ ಕೂತ್ಕೊಂಡು ಅಂತ ಅವ್ರು ಆ ರೀತಿ ಯೋಚನೆ ಮಾಡ್ತಾರೆ. ಮನ ವಚನ ಕರ್ಮಗಳಿಂದ ಪ್ರಭು ನನ್ನನ್ನು ತನ್ನ ದಾಸ ಅಂತ ತಿಳ್ಕೊಂಡು ಮುನಿಯ ಬುದ್ಧಿಯನ್ನು ಮತ್ತೆ ಪರಿವರ್ತನೆ ಮಾಡ್ತಾರೆ. ಮುನಿಗಳು ನನ್ನಲ್ಲಿದ್ದಂತಹ ಸಹನೆ, ಧೈರ್ಯ, ಅಕ್ರೋಧ ಅಂದರೆ ಕೋಪ ಮಾಡ್ಕೊಳ್ದೇ ಇರುವಂಥದ್ದು, ವಿನಯ ಮತ್ತು ಶ್ರೀರಾಮನ ಚರಣಗಳಲ್ಲಿ ವಿಶೇಷವಾದಂತಹ ವಿಶ್ವಾಸವನ್ನು ನೋಡ್ತಾರೆ. ಮುನಿ ಅತಿ ವಿಸ್ಮಿತನಾಗಿ ಅಂದರೆ ತುಂಬ ಆಶ್ಚರ್ಯ ಆಗುತ್ತೆ ಅವರಿಗೆ. ಮತ್ತೆ ಮತ್ತೆ ಪಶ್ಚಾತ್ತಾಪ ಪಟ್ಕೊಳ್ತಾರೆ. ನನ್ನನ್ನು ಮತ್ತೆ ಪ್ರೀತಿ ಮತ್ತು ಗೌರವದಿಂದ ಬರಮಾಡಿಕೊಂಡು ಅನೇಕ ರೀತಿಯಿಂದ ನನ್ನನ್ನು ಸಂತೋಷಗೊಳಿಸಿ ಪ್ರಸನ್ನ ಚಿತ್ತರಾಗಿ ನನಗೆ ತಾರಕ ಮಂತ್ರವನ್ನು ಉಪದೇಶ ಮಾಡ್ತಾರೆ. ತಾರಕ ಮಂತ್ರ ಅಂತಂದರೆ ರಾಮ ಮಂತ್ರವನ್ನು ಉಪದೇಶ ಮಾಡ್ತಾರೆ. ನೋಡಿ, ಅವರೇ ಬೈದು ಶಾಪ ಕೊಡೋದು, ಆಮೇಲೆ ಮತ್ತೆ ಕರೆದು ಅವ್ರಿಗೆ ಗೌರವ ಕೊಟ್ಟು ರಾಮ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಇದು ಅವ್ರು ಬೇಕು ಅಂತ ಮಾಡೋದಲ್ಲ, ಭಗವಂತ ಅವರೊಳಗಡೆ ಕೂತ್ಕೊಂಡು ಈ ಕೆಲಸವನ್ನು ಮಾಡಿಸುವಂಥದ್ದು ಅಂತ ಇದರ ಅರ್ಥ. ಕೃಪಾ ನಿಧಾನರಾದಂಥ ಮುನಿಗಳು ನನಗೆ ಬಾಲರೂಪಿ ಶ್ರೀರಾಮನ ಧ್ಯಾನ ವಿಧಿಯನ್ನು ತಿಳಿಸಿ ಹೇಳ್ತಾರೆ. ಸುಂದರವೂ ಸುಖಪ್ರದವೂ ಆದಂತಹ ಈ ಧ್ಯಾನ ನನಗೆ ತುಂಬ ಹಿಡಿಸುತ್ತೆ. ಆ ಧ್ಯಾನವನ್ನು ನಾನು ನಿನಗೆ ಮೊದಲೇ ಹೇಳಿದ್ದೀನಿ. ಮುನಿಗಳು ಕೆಲವು ಸಮಯದ ತನಕ ನನ್ನನ್ನು ಅಲ್ಲೇ ಇರಿಸ್ಕೊಂಡು ಶ್ರೀರಾಮಚರಿತ ಮಾನಸವನ್ನು ವರ್ಣನೆ ಮಾಡ್ತಾರೆ. ಗೌರವದಿಂದ ನನಗೆ ಈ ಕಥೆಯನ್ನು ಹೇಳಿ ಆಮೇಲೆ ಅವರು ಸುಂದರ ಮಧುರ ವಚನಗಳನ್ನು ಆಡ್ತಾರೆ. ಏನು ಹೇಳ್ತಾರೆ ಅವರು? ಮಗು, ರಹಸ್ಯವಾದ ಸುಂದರವಾದಂತಹ ಈ ರಾಮಚರಿತ ಮಾನಸ ಅನ್ನುವಂಥ ಸರೋವರವನ್ನು ನಾನು ಶಿವನ ಕೃಪೆಯಿಂದ ಪಡ್ಕೊಂಡಿದ್ದೆ. ನಿನ್ನನ್ನು ನಿಜವಾದ ರಾಮಭಕ್ತ ಅಂತ ತಿಳ್ಕೊಂಡು ನಿನಗೆ ಈ ಎಲ್ಲ ಚರಿತ್ರೆಯನ್ನು ವಿಸ್ತಾರವಾಗಿ ತಿಳಿಸಿದ್ದೀನಿ. ಇಲ್ಲಿ ನೋಡಿ, ಆ ಗುರುಗಳಿಗೂ ಸಗುಣೋಪಾಸನೆ ಮಾಡೋದ್ರ ಒಂದು ಮಹತ್ವ ಏನು ಅನ್ನೋದು ಗೊತ್ತಿದೆ. ಅವ್ರು ಆ ರೀತಿ ಎಲ್ಲ ಮಾಡೋರೇ ಅಲ್ಲ, ಆದರೆ ಭಗವಂತ ಅವರಲ್ಲಿ ಕೂತ್ಕೊಂಡು ಈ ರೀತಿ ಮಾಡಿಸಿದ್ದಾನೆ. ಅದಕ್ಕೊಂದು ರೀಸನ್ ಇರುತ್ತೆ. ಅದಕ್ಕೆ ಯಾರ ಜೀವನದಲ್ಲಿ ಏನೇ ಘಟನೆಗಳು ನಡೆದ್ರೂ ಕೂಡ ಅದರಿಂದ ಒಂದು ಒಳಿತಿರುತ್ತೆ. ಭಗವಂತ ಅಲ್ಲಿ ಏನೋ ಒಂದು ಮಾಡಬೇಕು ಅಂತ ಆ ರೀತಿ ಮಾಡಿರ್ತಾನೆ ಅಂತಲೇ ನಾವು ತಿಳ್ಕೋಬೇಕು. ಬೇಕಾದರೆ ನಾವು ಆ ಘಟನೆ ನಡೆದಾಗ ನಮಗೆ ಬೇಜಾರಾಗಿರುತ್ತೆ, ಆದರೆ ನಾವು ಮುಂದೆ ಹೋಗಿ ಹಿಂದಿರುಗಿ ನೋಡ್ತೀವಲ್ವಾ, ಆವಾಗ ನಮಗೆ ಗೊತ್ತಾಗುತ್ತೆ ಆ ಘಟನೆ ನಡೆದಿಲ್ಲ ಅಂತಂದಿದ್ರೆ ನಾನು ಇವತ್ತು ಈ ರೀತಿ ಇರ್ತಿರ್ಲಿಲ್ಲ ಅಂತ ನಾವೇ ಎಷ್ಟೋ ಸರಿ ಅಂದ್ಕೊಂಡಿರೋದು ಇರತ್ತೆ. ಆಯಿತಾ? ಅವ್ರೇನು ಮಾಡ್ತಾರೆ, ಕಾಕಭೂಷುಂಡಿ ಅವ್ರಿಗಿರುವಂತಹ ಒಂದು ಭಗವಂತನಲ್ಲಿ ಒಂದು ಪ್ರೀತಿ, ಆಮೇಲೆ ಆ ಗೌರವ, ಅದೆಲ್ಲ ನೋಡಿ ಎಷ್ಟು ತಾಳ್ಮೆ ಇದೆ, ಎಷ್ಟು ವಿನಯ ಇದೆ ಇವರಲ್ಲಿ ಅಂತೆಲ್ಲ ತಿಳ್ಕೊಂಡು ಮತ್ತೆ ಅವ್ರಿಗೆ ಕರೆದು ಅವರಿಗೆ ಮಂತ್ರೋಪದೇಶವನ್ನು ಮಾಡ್ತಾರೆ. ಮತ್ತು ಅವರಿಗೆ ಕೆಲವೊಂದು ವಿಚಾರಗಳನ್ನು ಹೇಳ್ತಾರೆ. ಈ ರಾಮಚರಿತ ಮಾನಸವನ್ನು ನಾನು ಶಿವನಿಂದ ಕೇಳಿ ತಿಳ್ಕೊಂಡಿದ್ದೆ, ಈಗ ಇದನ್ನು ನಾನು ನಿನಗೆ ತಿಳಿಸಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದರೆ ಇದು ರಹಸ್ಯವಾಗಿರುವಂಥದ್ದು, ಸುಂದರವಾಗಿರುವಂಥ ರಾಮಚರಿತ ಮಾನಸ. ಈಗ ನಾವೆಲ್ಲರೂ ಕೂಡ ರಾಮಚರಿತ ಮಾನಸವನ್ನು ಕಂಪ್ಲೀಟಾಗಿ ಕೇಳ್ತಾ ಇದ್ದೀವಿ. ಇನ್ನೇನು ಕೊನೆ ಒಂದು ಘಟ್ಟಕ್ಕೆ ಬಂದು ತಲುಪಿದ್ದೀವಿ. ಅಂದರೆ ಇಲ್ಲಿ ಗುರು ಮತ್ತು ಗೋವಿಂದನ ಕೃಪೆ ಇರೋ ಕಾರಣದಿಂದನೇ ನಾವು ಇದನ್ನು ಕಂಪ್ಲೀಟಾಗಿ ಕೇಳೋದಕ್ಕಾಗ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆಯಿತಾ? ನಮಗೂ ಕೂಡ ಭಗವಂತನ ಮೇಲೆ ಅಲ್ಪ ಸ್ವಲ್ಪ ಆದರೂ ಪ್ರೀತಿ ಭಕ್ತಿ ಇರೋದ್ರಿಂದನೇ ನಾವು ರಾಮಚರಿತ ಮಾನಸವನ್ನು ಕೇಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅದೇ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಿನ್ನನ್ನು ನಿಜವಾದ ರಾಮಭಕ್ತ ಅಂತ ತಿಳ್ಕೊಂಡು ನಾನು ನಿನಗೆ ಈ ಚರಿತ್ರೆಯನ್ನು ವಿಸ್ತಾರವಾಗಿ ತಿಳಿಸಿದ್ದೀನಿ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಮುಂದುವರೆದು ಏನು ಹೇಳ್ತಾರೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.